ತುಂಬಾ ದಿವಸಗಳಿಂದ ನೀವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂಥದ್ದು. ಆ ಗಳಿಗೆ ಇಂತೂ ಬಂದಿದೆ. CLP ನಾಯಕರಾಗಿ ಇವತ್ತು ಅಧಿಕೃತವಾಗಿ ಆಯ್ಕೆ ಆಗಿದ್ದಾರೆ. ಏನ್ ಹೇಳ ಬಯಸ್ತೀರಿ? ಈ ದಿನ CLP ಶಾಸಕಾಂಗ ಸಭೆ ನಡೆದು, ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ನಡೆದು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಎಲ್ಲರ ಸರ್ವಸಮ್ಮತಿಯೊಂದಿಗೆ ಆಯ್ಕೆ ಆಗಿದ್ದಾರೆ. ಬಹಳ ನಿಜಕ್ಕೂ ಇದು ಇವತ್ತು ನಡೆದಂತ CLP ಸಭೆ ಇಡೀ ರಾಷ್ಟ್ರಕ್ಕೇನೆ ಒಂದು ಮಾದರಿ ಅಂತ, ಒಂದು ಅಧಿಕಾರ ಹಸ್ತಾಂತರದಲ್ಲಿ ನೋಡಿರ್ತಕ್ಕಂಥದ್ದು ಒಂದು ಮಾದರಿ ಅಂತ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂಥ ಭಾವನೆ. ನಾನು ಹಿಂದೆಲ್ಲ ಹಲವಾರು ಮುಖ್ಯಮಂತ್ರಿಗಳ ಆಯ್ಕೆಗಳನ್ನ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ವಿಶೇಷವಾಗಿ ಕುಮಾರಸ್ವಾಮಿ ಅವರು 20 ತಿಂಗಳು 2020 ಕಾರ್ಯಕ್ರಮ ಅಂತ ಹೇಳಿ ಆಯಿತು. ಯಡಿಯೂರಪ್ಪನವ್ರಿಗೂ ಬಿಜೆಪಿಯವ್ರಿಗೂ JDS ಅವ್ರಿಗೂ ಮಾತುಕತೆ ಆಯಿತು. ಆಗ ಮಾತು ತಪ್ಪಿದ ಕುಮಾರಸ್ವಾಮಿ ಅಂತೇಳಿ ಆಗ ಅವ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡದೆ ಕುಮಾರಸ್ವಾಮಿ ಅವರು ನಡ್ಕೊಂಡಂತ ರೀತಿ ಪ್ರಹಸನ ಇಡೀ ದೇಶದಲ್ಲೇ ಒಂದು ಪ್ರಹಸನ ಆಗೋಯ್ತು. ಕರ್ನಾಟಕದ್ದು ನಡೆದಂತದ್ದು ರೀತಿ ಆಗುತ್ತೆ ಅಂತ ನಿರೀಕ್ಷೆ ಕೂಡ ಮಾಡಿದ್ರು ಬಿಜೆಪಿ ಮತ್ತು JDS ನವರು. ಹೌದು, ಅದೇ ರೀತಿ ಆಗ್ತದೆ ಅಂತ. ಅದ ನಂತರ ಯಡಿಯೂರಪ್ಪನವ್ರನ್ನ ಕಣ್ಣೀರ್ ಹಾಕ್ಸಿದ್ರು. ಬಿಜೆಪಿಯವರು ಹೈಕಮಾಂಡ್ ಪಕ್ಷ, ಶಿಸ್ತುಬದ್ಧ ಪಕ್ಷ ಅಂತಕ್ಕಂಥ ಒಂದು ಬಿಜೆಪಿಯವರು ಈ ಕಳೆದ ಬಾರಿ ಅವರನ್ನ ಅಧಿಕಾರ ಹಸ್ತಾಂತರ ಆಪರೇಷನ್ ಕಮಲದ ಮುಖೇನ ಅಧಿಕಾರಕ್ಕೆ ಬಂದಂತ ಜನರ ಆಶೀರ್ವಾದದಿಂದ ಅಲ್ಲ, ಆಪರೇಷನ್ ಕಮಲದ ಮುಖೇನ ಅಧಿಕಾರಕ್ಕೆ ಬಂದಂತ ಯಡಿಯೂರಪ್ಪನವರನ್ನ ಕಣ್ಣೀರ್ ಹಾಕ್ಸಿ ನಿಲ್ಸಿದ್ರು. ಅದಾದ್ಮೇಲೆ 3 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು. ನಾವೆಲ್ಲ ಕಣ್ಣಲ್ಲಿ ನೋಡಿರ್ತಕ್ಕಂಥದ್ದು ಆ ಒಂದು ಪ್ರಹಸನಗಳನ್ನ ಬಿಜೆಪಿ ಮತ್ತು JDS ಬಿಜೆಪಿ ಈ 2 ಅಲಯನ್ಸ್ಗಳಲ್ಲಿ ನಡೆದಂಥದ್ದು. ಇವತ್ತು ನಡೆದಂತ ಕೊಟ್ಟ ಮಾತನ್ನ ಮೀರದೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ನೆಚ್ಚಿನ ನಮ್ಮ ಜನನಾಯಕರು ಆದಂತ ಸಿದ್ದರಾಮಯ್ಯನವರು, ಇಂದಿನ ಮುಖ್ಯಮಂತ್ರಿಗಳು, ಹೈಕಮಾಂಡ್ನ ಆದೇಶದ ಮೇರೆಗೆ ಅಲ್ಲ ನಡೆದಂತ ಒಂದು ಮಾತುಕತೆಗೆ ಬೆಲೆ ಕೊಟ್ಟು ಬಹಳ ಸರಳವಾಗಿ ನಡೆದಂಥದ್ದು ಅಧಿಕಾರ ಹಸ್ತಾಂತರವನ್ನ ಯಾವ ರೀತಿ ಒಗ್ಗಟ್ಟಾಗಿ ಇಂದಿನ ಚುನಾವಣೆಯನ್ನ ನಾವು ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದ್ವಿ. ಇವತ್ತು ಪಕ್ಷ ಒಗ್ಗಟ್ಟಾಗಿದೆ. ನಾವು ಜನರಿಗೆ ಗ್ಯಾರಂಟಿಗಳನ್ನ ತಲುಪಿಸತಕ್ಕಂಥ ರೀತಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರು, ದೀನದಲಿತರು, ಹಿಂದುಳಿದ ವರ್ಗದವರು, ಅದೇ ರೀತಿಯಾಗಿ ರೈತರಿಗೂ ಸೇರಿ ಮುಂದುವರೆದ ವರ್ಗದ ವಿದ್ಯಾರ್ಥಿಗಳು, ಮಹಿಳೆಯರು, ಎಲ್ಲರ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ನಾಯಕತ್ವವನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಸೂಚನೆ ಇವತ್ತು ಮಳೆ ಬರ್ತಾ ಇದೆ. ಶುಭ ಸೂಚನೆಯಾಗಿ ಮಳೆ ಬರ್ತಾ ಇದೆ. 2028ಕ್ಕೆ ಮತ್ತೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಅಧಿಕಾರಕ್ಕೆ ಬರ್ತಕ್ಕಂಥ ಸೂಚನೆನೇ ಇವತ್ತು ನಡೆದಂತ CLP ಸಭೆ. ಥ್ಯಾಂಕ್ ಯು. ಕೃತವಾಗಿ ಡಿ ಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕರಾದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೂ ಕೂಡ ಹೋಗ್ತಾ ಇದ್ದಾರೆ, ಮುಖ್ಯಮಂತ್ರಿ ಕೂಡ ಆಗ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ಎಷ್ಟು ಖುಷಿ ಆಗುತ್ತೆ? ಬಹಳ ಸಂತೋಷ ಆಗುತ್ತೆ. ನಿಜ ಹೇಳಬೇಕು ಅಂದ್ರೆ ಬಹಳ ದಿನದ ಆಸೆ, ಕಾರ್ಯಕರ್ತರುಗಳ ಆಸೆ, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಒಂದು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದಲ್ಲ ಒಂದು ದಿನ ಮುಖ್ಯಮಂತ್ರಿ ಆಗಬೇಕು, ಅವರನ್ನ ಮುಖ್ಯಮಂತ್ರಿ ಆಗಿ ನೋಡಬೇಕು, ಅವ್ರ ಮುಖ್ಯಮಂತ್ರಿ ಕಾಣಬೇಕು ಅನ್ನೋ ಒಂದು ಅಭಿಲಾಷೆ ತಮಗೆಲ್ಲ ಗೊತ್ತಿದೆ. ಇವತ್ತು ಹೈಕಮಾಂಡ್ ಅವರ ಆಶೀರ್ವಾದ, ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದ, ಕರ್ನಾಟಕದ ಜನತೆ ಆಶೀರ್ವಾದದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು CLP ಲೀಡರ್ ಆಗಿ ಎಲೆಕ್ಟ್ ಆಗಿದ್ದಾರೆ. ಜೂನ್ 3ನೇ ತಾರೀಕು 4 ಗಂಟೆಗೆ ರಾಜಭವನದಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳಿ. ಸರಿ, ಒಂದು 2.5 ವರ್ಷಗಳಿಂದ ಒಂದು ಸಂಘರ್ಷ ಇತ್ತು. ನೀವು ಕೂಡ ಬಹಳಷ್ಟು ಬಾರಿ ಹೇಳ್ತಾ ಇದ್ರಿ ಪ್ರಾರ್ಥನೆ ಫಲಿಸುತ್ತೆ ಅಂತ. ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಹೇಳ್ತಿದ್ರು ಅದೇ ರೀತಿಯಾಗಿ ನೀವು ಕೂಡ ಹೇಳ್ತಾ ಇದ್ರಿ. ಕೊನೆಗೆ ಅದು ಪ್ರಾರ್ಥನೆ ಫಲಿಸಿದೆ ಅಂತ ಅನಿಸ್ತಾ ಇದೆ ನಿಮಗೆ? ಅಫ್ಕೋರ್ಸ್ ಪರಿಶ್ರಮಕ್ಕೆ ಬೆಲೆ ಇದೆ. ನಾನು ಹೇಳ್ತಿದ್ನಲ್ಲ, ಪರಿಶ್ರಮದಲ್ಲಿ ಇತಿಹಾಸ ಇರುತ್ತೆ, ಸೃಷ್ಟಿಯಾಗುತ್ತೆ ಅಂತ. ನಂಬಿಕೆಗೆ ಅಗಾಧವಾದಂಥ ಒಂದು ದೇವಬಲ ಇರುತ್ತೆ. ಇವತ್ತು ಇವರು ಮಾಡಿದಂಥ ಸೇವೆ, ಹೋರಾಟ ಮತ್ತು ಎಲ್ಲದಕ್ಕಿಂತ ತ್ಯಾಗ ಇವತ್ತು ಹೈಕಮಾಂಡ್ ಅವರು ಗುರುತಿಸಿ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮುಂದೆ ಹೇಗಿರುತ್ತೆ ಅಂತ ಸರ್ ಆಡಳಿತ ಅನ್ನುವಂಥದ್ದು? ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದಿರಿ, ಅವರ ಆಡಳಿತವನ್ನು ಕೂಡ ನೋಡಿದಿರಿ. ಮುಂದೆ ಅವರು CM ಆಗಿ ಯಾವ ರೀತಿಯಾಗಿ ರಾಜ್ಯ ನಡೆಸ್ಕೊಂಡು ಹೋಗ್ತಾರೆ ಅಂತ ನೀವು ಕಲ್ಪನೆ ಇದೆ ಸರ್? ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಇಡೀ ಭಾರತ ದೇಶಕ್ಕೆ ಒಂದು ಮಾದರಿಯಾದಂಥ ಸರ್ಕಾರವನ್ನು ಕೊಟ್ಟು, ಬಹಳಷ್ಟು ಜನ ರೈತಾಪಿ ಕುಟುಂಬ ವರ್ಗದ ಕರ್ನಾಟಕದಲ್ಲಿದ್ದಾರೆ. ಅವ್ರಿಗೆ ಮುಖ್ಯ ವಾಹಿನಿಯಲ್ಲಿ ತೆಗೆದುಕೊಂಡು ಬಡವರ ಬಗ್ಗೆ ಚಿಂತನೆ ಮಾಡಿಕೊಂಡು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ದೊಡ್ಡದಾದಂಥ ಅಭಿವೃದ್ಧಿಯ ಕೊಡುಗೆ ಕೊಡ್ತಾರೆ ಅಂತ ನಾನು ನಂಬಿದ್ದೇನೆ. ಸರ್, ಇದು ಕೇವಲ 2 ವರ್ಷ ಮಾತ್ರ CM ಅಲ್ಲ, ಮುಂದಿನ 5 ವರ್ಷದ CM ಕೂಡ ಆಗ್ತಾರೆ ಅನ್ನುವಂಥದ್ದನ್ನ ಕೆಲವೊಂದಿಷ್ಟು ಇವ್ರುಗಳು ಹೇಳ್ತಾ ಇದ್ದಾರೆ, ರಾಜಕೀಯ ತಂತ್ರಜ್ಞರು ಹೇಳ್ತಿರುವಂಥದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ?
ಅಫ್ಕೋರ್ಸ್ ಎಲ್ಲರಿಗೂ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂದ್ರೆ ಒಂದು ಶಕ್ತಿ, ಅದೊಂದು ಮಾಂತ್ರಿಕ ಶಕ್ತಿ. ಅದು ಇವತ್ತು ಒಂದು ಮಾತು ಹೇಳ್ತೇನೆ, ಮತ್ತೊಮ್ಮೆ ಕಾಂಗ್ರೆಸ್ ಬರಬೇಕಾದ್ರೆ ಮುಖ್ಯಮಂತ್ರಿ ಆಗಿರೋದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಒಂದು ಏನು ಇವತ್ತು ಒಲವಿದೆ, ನಿಲುವಿದೆ, ಅದನ್ನ ಎಲ್ಲ ರೀತಿಲೂ ಸಫಲ ಆಗುತ್ತೆ ಅಂತ ಹೇಳಬಲ್ಲೆ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಶಾಸಕರಾದಂತಹ ರಂಗನಾಥ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಬಾಲಿ ಜೊತೆಗೆ ಹರೀಶ್, TV9 ಬೆಂಗಳೂರು.